ಹುಡುಗರಿಗೆ ತುಂಬ ಇಷ್ಟ ಆಗೋದು ಏನು ಅಂತಂದರೆ ಈ ಹುಡುಗಿರು ದುಡ್ಡು ಇದೆಲ್ಲ ಗುರು. ಸೊ ಸ್ನೇಹಿತರೆ, ನಮಗೆ ಆಫ್ ರೋಡ್ ಮಾಡಬೇಕು ಅಂತಂದರೆ ಸೂಪರ್ ಬೈಕ್ಸೇ ಬೇಕಾಗಿಲ್ಲ ಅಂತ ನನ್ನ ಒಪಿನಿಯನ್ನು. ಯಾಕಂದರೆ ರೈಡರ್ಸಲ್ಲಿರೋದು ಟ್ಯಾಲೆಂಟು. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಬಟ್ ಗಾಡಿಗಳಲ್ಲಿದೆ ಅಂತ ಅಂದ್ಬಿಟ್ಟು ನಾನು ನಂಬಲ್ಲ. ಯಾಕಂದರೆ ಯಾವ್ದು ಬರೋದು ಬಾವೇ ಹಾಂ ನೋಡಿದ್ರಾ, ಇಂಥ ಪ್ಲೇಸ್ಗಳಲ್ಲಿ ಡಬಲ್ ಹೋಗ್ತಾ ಇದ್ದೀವಿ ಅಂತಂದರೆ ಇನ್ನೇನಕ್ಕೆ ಬೇಕು ಗುರು ಅಲ್ವಾ. ಡಬಲ್ ರೈಡ್ ಹೋಗ್ತಾ ಇದ್ದೀವಿ ನೋಡ್ಕೊಳ್ಳಿ. ಡಬಲ್ ರೈಡ್ ಇವನು ಬೇರೆ ಬರ್ತಾನೆ ಅಂತವನೇ. ಬಟ್ ಆದರೆ ಆಗಲ್ಲ ಆಫ್ ರೋಡಲ್ಲಿ. ಇವನು ಕೂತ್ಕೊಂಡ್ರೆ ಏನಿಲ್ಲ, ಮುಂದೆ ದಾರಿ ಕಾಣಿಸಲ್ಲ ಅಷ್ಟೇ. ಎಷ್ಟು ಮಜಾ ಇರುತ್ತೆ ಗುರು ಆಫ್ ರೋಡಲ್ಲಿ. ಹುಡುಗರಿಗೆ ತುಂಬ ಇಷ್ಟ ಆಗೋದು ಏನು ಅಂತಂದರೆ ಈ ಹುಡುಗಿರು ದುಡ್ಡು ಇದೆಲ್ಲ ಗುರು. ಬೈಕಲ್ಲಿ ಆಫ್ ರೋಡ್ ಮಾಡಬೇಕು, ಇದು ತುಂಬ ಜನ ಅಂದರೆ ತುಂಬ ಒಂದು 90% ಹುಡುಗರಿಗೆ ಆಫ್ ರೋಡ್ ಮಾಡಬೇಕು ಇದ್ದೇ ಇರುತ್ತೆ ಗುರು. ಈ ಮಾತು ಸುಳ್ಳು ಅಂತಂದರೆ ನೀವು ನಂಬೇಡಿ, ಇದೇ ಮಾತು ನಿಜ. ಹುಡುಗರಿಗೆ ಬೈಕ್ ರೈಡ್ ಅಂದರೆ ತುಂಬ ಪ್ರಾಣ ಇರುತ್ತೆ. ಹುಡುಗಿರಿಗಿಂತ ಒಂದು ಪಟ್ಟು ಜಾಸ್ತಿ ಪ್ರೀತಿ ತೋರಿಸ್ತಾರೆ ಅಂತಂದರೆ ಅದು ಬೈಕ್ ರೈಡ್ಗೆ ಅಂತ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು ಅಂತ ಅಂದ್ಕೊತೀನಿ. ಇದೇ ಮಾತು ನೀವು ಸತ್ಯ ಅಂತಂದರೆ ಹೇಳಿ. ಯಾಕಂದರೆ ನಮಗೂ ಅಷ್ಟೇ, ಹುಡುಗಿರಿಗಿಂತ ನಮಗೆ ಜಾಸ್ತಿ ಇಷ್ಟ ಆಗಿರೋದು ಬೈಕ್ ರೈಡ್. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಬರೀ ಊಟಕ್ಕೆ ಸೇರಿದ್ರೆ ಸರ್? ತುಂಬ ಅಂದರೆ ತುಂಬ. ಇವಾಗ ಲೈಕ್ ಇರುತ್ತೆ, ಗರ್ಲ್ ಫ್ರೆಂಡ್ ಇರಬೇಕು, ಇಲ್ಲ ಮದುವೆ ಆಗಬೇಕು ಅಂತ ಅಂದ್ಬಿಟ್ಟು ಇರುತ್ತೆ. ಆದರೆ ಅದರಿಗಿಂತ ಮೊದಲು ನಮಗೆ ಬೈಕ್ ಇರಬೇಕು, ನಾವು ಆ ಬೈಕಲ್ಲಿ ಆಫ್ ರೋಡ್ ಹೋಗಬೇಕು, ಚಿಂದಿ ಉಡಾಯಿಸ್ಬೇಕು ಅಂತ ತುಂಬ ಇರುತ್ತೆ. ತುಂಬ ಜನ ಹುಡುಗರಿಗೆ ಯುವಕರಿಗೆ ಇದಿದ್ದೇ ಇರುತ್ತೆ. ಆದರೆ ನಾನು ನನ್ನ ಡ್ರೀಮ್ ಫುಲ್ಫಿಲ್ ಮಾಡ್ಕೊತೀನಿ. ಇನ್ನು ಕೆಲವೇ ದಿನಗಳಲ್ಲಿ ನಾನು ಇಂಡಿಯಾ ಅಡ್ವೆಂಚರ್ ಹೋಗಬೇಕು. ಲೈಕ್ ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಅಂದರೆ ನಾನು ಈ ಕಡೆಯಿಂದ ಆ ಕಡೆ ಎಡ್ಜ್ಗೆ ಹೋಗ್ಬಿಡೋಣ ಅಂತಲ್ಲ, ಈ ಕೊನೆಯಿಂದ ಆ ಕೊನೆ ಈ ಇಂಡಿಯಾ ಎಷ್ಟು ಪ್ಲೇಸಸ್ ಇದೆಯೋ ಎಲ್ಲ ಪ್ಲೇಸಸ್ಸು ನಾನು ಏನಂದರೆ ಸ್ವಲ್ಪ ಮಿಸ್ಟೀರಿಯಸ್ ಪ್ಲೇಸಸ್ ಇರ್ತವೆ. ಲೈಕ್ ವಿಲೇಜಸ್ಸಲ್ಲಿ ತುಂಬ ಅಂದರೆ ತುಂಬ ಇರ್ತವೆ. ಅಂಥ ಪ್ಲೇಸನ್ನು ಕವರ್ ಮಾಡೋದಕ್ಕೆ ನಾನು ಇವತ್ತು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಬಾಗೇಪಲ್ಲಿ ನಿಯರ್ ಹತ್ರ ಬಂದಿದ್ದೀನಿ. ಲೈಕ್ ಇದು ನಮ್ಮ ಊರ ಹತ್ರನೇ, ತುಂಬ ದೂರ ಇಲ್ಲ. ಫಸ್ಟ್ ನಮ್ಮೂರ ಹತ್ರ ನಾವು ತಿಳ್ಕೊಬೇಕಲ್ವಾ. ನಾವು ದೂರ ಹೋಗ್ಬಿಟ್ಟು ನಾವು ತಿಳ್ಕೊಬೇಕು ಅಂದರೆ ಕಷ್ಟ. ಸೊ ಫಸ್ಟ್ ಏನಿದೆ, ನಮ್ಮೂರಲ್ಲಿರೋ ರೈಡ್ಗಳು ನಾವು ತೋರಿಸ್ಬೇಕು. ನಮ್ಮ ಊರಲ್ಲಿರೋದು ಏನಿದೆ ಆಫ್ ರೋಡ್ಗಳೆಲ್ಲ ಇದೆಲ್ಲ ಮಾಡಾದ್ಮೇಲೆ ಆಮೇಲೆ ಬೇರೆ ಸ್ಟೇಟು ಬೇರೆ ವಿಲೇಜ್ ಅಂತ ಎಲ್ಲ ಹೋಗ್ತಾ ಇರ್ತೀನಿ. ಸೊ ಅಲ್ಲಿ ತನಕ ನಮ್ಮ ಚಾನಲ್ನ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ನಾನು ಇನ್ನೂ ತುಂಬ ಆಫ್ ರೋಡ್ಗಳಂದರೆ ರೈಡ್ ಮಾಡ್ತೀನಿ. ಅಲ್ಲಿ ತನಕ ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ನಮ್ಗೆ ಸಿಗಬೇಕು ಅಂತ ನಾನು ಬೇಡ್ಕೊತೀನಿ. ಇದು ನಮ್ಮ ತೋಟ. ಸೊ ಇವಾಗ ನಾನು ನಿಮಗೆ ಎಲ್ಲ ಫುಲ್ ವೀಡಿಯೋಸ್ ಎಲ್ಲ ತೋರಿಸ್ತೀನಿ. ಲೈಕ್ ಎಲ್ಲನೂ ನಾನು ಮಾಡಿರೋ ಆಫ್ ರೈಡು ಮತ್ತು ನಮ್ಮ ತೋಟದ ಕಡೆ ಎಂಥ ಪ್ಲೇಸಸ್ ಇದೆ ಹೋಗೋದಕ್ಕೆ ಎಲ್ಲನೂ ನಾನು ಇವಾಗ ನಿಮಗೆ ಪಿನ್ ಟು ಪಿನ್ ನಿಮಗೆ ತೋರಿಸ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟು ಹೇಳ್ತಾ ನನ್ನ ಮಾತು ಇವಾಗ ಮುಗಿಸ್ತಾ ಇದ್ದೀನಿ. ಬನ್ನಿ ರೈಡ್ ಸ್ಟಾರ್ಟ್ ಮಾಡೋಣ. ಎಂಥ ಆಫ್ ರೋಡ್, ಬೆಟ್ಟ, ಗುಡ್ಡ ಬದಿಗಳಲ್ಲಿ ಎಲ್ಲ ಹೆಂಗೆ ಗಾಡಿ ಹೋಗ್ತಿದೆ. ಇದು ನಮ್ಮ ಗಾಡಿ, ಇದು ನಮ್ಮ ಡವ್, ಇದು ನಮ್ಮ ಲವರ್, ಎಲ್ಲನೂ ಇದೇನೆ. ಸೊ ಇದರಲ್ಲಿ ಆಫ್ ರೋಡ್ ಮಾಡ್ತಾಯಿದ್ದೀನಿ. ಈ ಬೈಕಲ್ಲಿ ಇವಾಗ ಆಫ್ ರೋಡ್ ಮಾಡ್ತಾ ಆಮೇಲೆ ನೋಡೋಣ. ನಿಮ್ಮ ಆಶೀರ್ವಾದ ಇದ್ದರೆ ಖಂಡಿತ ಒಂದು ಒಳ್ಳೆ ಆಫ್ ರೋಡ್ ಗಾಡಿ ತಗೋಣ. ಅಲ್ಲಿ ತನಕ ಈ ನಮ್ಮ ಗಾಡಿನಲ್ಲೇ ನಾವು ಆಫ್ ರೋಡ್ ಮಾಡೋಣ. ಈ ಗಾಡಿಯಲ್ಲಿ ಆಫ್ ರೋಡ್ ಎಷ್ಟು ಜನ ಮಾಡಿದ್ದೀರ ನೋಡಿ. ಆ್ಯಂಡ್ ಈ ಗಾಡಿನಲ್ಲಿ ಮಾಡ್ಬೋದಾ, ಮಾಡೋಕ್ಕಾಗುತ್ತಾ ಆಗಲ್ವಾ ಅದನ್ನು ಹೇಳಿ. ಆ್ಯಂಡ್ ಈ ಗಾಡಿನಲ್ಲಿ ನಾನು ಆಫ್ ರೋಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಚಾಲೆಂಜ್ ತಗೊಂಡಿದ್ದೀನಿ. ಅದು ನಮ್ಮ ಫಾಲೋವರು ನಮಗೆ ಚಾಲೆಂಜ್ ಮಾಡಿದ್ದಾರೆ, ಬ್ರೋ ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ. ಸೊ ನಾನು ಇವತ್ತು ಚಾಲೆಂಜ್ ಆಕ್ಸೆಪ್ಟ್ ಮಾಡಿಕೊಂಡು ಇವಾಗ ಎಲ್ಲ ರೈಡ್ ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋ ಮಾತ್ರ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಬಾಯ್ ಬಾಯ್. ಅಷ್ಟೇ.